ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ಹಲೋ ಹಲೋ, ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ಮಾಗಡಿಯಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳ್ಬೇಕು ಮೇಡಮ್. ಅವರ ಡೇಟ್ ಆಫ್ ಬರ್ತ್, ರಾಶಿ, ನಕ್ಷತ್ರ, ಹೆಸರು ಹೇಳಿ. ಡೇಟ್ ಆಫ್ ಬರ್ತ್ ಒಂದೇ ಕನ್ಫರ್ಮ್ ಇಲ್ಲ ಮೇಡಮ್, ಅದು ಯಾವ್ದಾದೋ ಇದೆ. 2-3 ಇಟ್ಕೊಂಡ್ಬಿಟ್ಟಿದ್ದಾರೆ ಡೇಟ್ ಆಫ್ ಬರ್ತ್. ಹೆಸರು ಮತ್ತೆ 2-3 ಇದೆ. ವೆಂಕಟರಾಮ ಅಂತ ಕರೀತಾರೆ, ಒಂದು ಸ್ವಾಮಿ ಅಂತ ಕರೀತಾರೆ. 2-3 ಹೆಸರಿದೆ ಮೇಡಮ್. ಅದಕ್ಕೋಸ್ಕರ ಸ್ವಲ್ಪ ಹಣಕಾಸು ಸಮಸ್ಯೆ, ಕುಟುಂಬದಲ್ಲಿ ತೊಂದ್ರೆ. ನಿಮ್ಮ ಹೆಸರೇನಮ್ಮ? ನಮ್ಮ ಹೆಸರು ಲೀಲಾವತಿ ಸರ್. ಲೀಲಾವತಿ. ಮದುವೆ ಆಗಿದ್ದು ಹೆಸರು ಲಗ್ನ ಪತ್ರಿಕೆನಲ್ಲಿ ಏನು ಹೆಸರು ಕೊಟ್ಟಿದ್ರೆ? ಲೀಲಾವತಿ ಮತ್ತು ವೆಂಕಟರಾಮನ ಸ್ವಾಮಿ. ಸರಿ ಅಮ್ಮ, ಆಯ್ತು. ಸರಿ ಅಮ್ಮ, ಪ್ರಶ್ನೆ ಏನು? ಅದೇ ಸರ್, ಕುಟುಂಬದ ತೊಂದ್ರೆ, ಹಣಕಾಸು, ಮದುವೆ ಆಗಿ 20 ವರ್ಷ ಸ್ವಲ್ಪ ಮುಂದೆ ಕೊಡೋದಿಲ್ಲ. ನಮ್ಮ ಏನು ಇಲ್ಲ, ನಾವು ಮಾಡೋದು ಗಾರೆ ಕೆಲಸ ಸರ್. ಅಂದ್ರೆ ಗಾರೆ ಕೆಲಸ ಸ್ವಂತ ಕೆಲಸಗಳು ಬಂದ್ರೆ ತುಂಬಾ ಏನಾದ್ರೂ ಮಾಡ್ಕೋಬಹುದು. ಅರ್ಥ ಆಯ್ತಮ್ಮ. ಪ್ರಶ್ನೆ ಫಸ್ಟ್ ಪ್ರಥಮ ಬಂದ್ಬಿಟ್ಟು ನಿಮ್ಮಿಬ್ಬರಿಗೂ ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಹೇಳಿ ಕರೆಕ್ಟಾಗಿ? 22 ವರ್ಷ ಆಯ್ತು ಸರ್. 22 ವರ್ಷ ಆಯ್ತಲ್ವಾ? ನಿಮ್ಮ ಮದುವೆ ಆಗಿ ಪ್ರಥಮ 2 ವರ್ಷಗಳು ಮಾತ್ರನೇ ನೀವು ಚೆನ್ನಾಗಿದ್ದಿದ್ದು ಮನೆ ಕುಟುಂಬದಲ್ಲಿ. ಗಂಡ ಹೆಂಡತಿ ಜೀವನ ಅನ್ನುವಂಥದ್ದು ಬರೀ ಮದುವೆ ಆಗಿ 22 ವರ್ಷ ಆಗೈತೆ. ಬಟ್ ನೀವು ಚೆನ್ನಾಗಿದ್ದಿದ್ದು 2 ವರ್ಷ. ಏನಕ್ಕೆ ಅಂತಂದರೆ ನಿಮ್ಮಿಬ್ಬರು ಸಾಲಾವಳಿನೇ ಕೂಡ ಬರೋದಿಲ್ಲ. ಏನೋ ಭಗವಂತನ ಆಯ್ತಮ್ಮ, ಆಯ್ತು. ಆಗೋಗಿರೋದನ್ನ ಏನು ಮಾಡೋಕ್ಕಾಗೋದಿಲ್ಲ, ತಪ್ಸೋಕ್ಕಾಗೋದಿಲ್ಲ. ಇರಲಿ, ಆಗಿದ್ದೆಲ್ಲನೂ ಕೂಡ. ಮುಖ್ಯವಾಗಿ ಏನಪ್ಪ ಅಂತಂದರೆ ನಿಮ್ಮಿಬ್ಬರಿನಲ್ಲಿ ಅವರಲ್ಲಿ ಸಂಶಯ ಅನ್ನುವಂಥದ್ದು ಜಾಸ್ತಿ. ನಿಮ್ಮ ಮೇಲೆ ಅಪಮಾನಗಳು, ಅಪನಿಂದನೆಗಳು, ಸಂಶಯ ಅನ್ನುವಂಥದ್ದು. ಮತ್ತು ಎರಡನೇದಾಗಿ ತನ್ನನ್ನು ತಾನು ತನ್ನ ಸ್ವಂತ ಸ್ವಯಂ ಇಚ್ಛೆ ಅನ್ನುವಂಥದ್ದು ಏನಿಲ್ಲ ಅವ್ರಿಗೆ. ಅಂತಂದರೆ ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕುಟುಂಬ ಅನ್ನುವಂಥದ್ದು ಇಲ್ಲ. ಈ ರೀತಿಯಾಗಿ ಸಮಸ್ಯೆಗಳಾಗ್ತೈತೆ. ಬೇರೆಯವ್ರು ಯಾರು ಏನು ಹೇಳ್ತಾರೋ ಅದನ್ನು ಕೇಳ್ಕೊಳ್ತಾರೆ, ಅದನ್ನು ಬಂದು ಮನೆಯಲ್ಲಿ ಗಲಾಟೆ ಮಾಡುವಂಥದ್ದು. ಈ ಥರ ವ್ಯಕ್ತಿತ್ವ ಅನ್ನುವಂಥದ್ದು ಹೊಂದಿದ್ದಾರೆ. ಸರಿ, ಏನು ಅಮ್ಮ ಪರಿಹಾರ ತಿಳಿಸ್ಕೊಡ್ತೀನಿ ಕೇಳಿ. ಅರ್ಥ ಆಯ್ತಾ? ಪರಿಹಾರ ಒಂದು ಸ್ವಲ್ಪ ಸಗಣಿ ತಗೊಳ್ಳಿ. ಸ್ವಲ್ಪ ಸಗಣಿ ತಗೊಂಡು ರಾಗಿದ್ದು ಚಂಬು ತಗೊಳ್ಳಿ. ಅದಕ್ಕೆ ವಿಭೂತಿನಲ್ಲಿ ಸಂಪೂರ್ಣವಾಗಿ ಅದನ್ನು ಲೇಪನ ಮಾಡಿ. ಅಂದರೆ ತೊಳಿರಿ, ವಿಭೂತಿನಲ್ಲಿ ತೊಳಿರಿ, ನೀರು ಹಾಕಬೇಡಿ. ವಿಭೂತಿನಲ್ಲಿ ಸಂಪೂರ್ಣವಾಗಿ ತೊಳೆದು ಅದಕ್ಕೆ 3 ಥರ ಎಣ್ಣೆ ಹಾಕಿ, ತುಪ್ಪ ಮತ್ತು ಎಳ್ಳೆಣ್ಣೆ ಮತ್ತು ತೆಂಗಿನೆಣ್ಣೆ. ಈ 3 ಥರದ್ದು ಎಣ್ಣೆನೂ ಕೂಡ ಸ್ವಲ್ಪ ಹಾಕಿ, ಮತ್ತು ಪಚ್ಚಕರ್ಪೂರ ಅನ್ನುವಂಥದ್ದು ಹಾಕಿ, ಮತ್ತು 1 ನಿಂಬೆಹಣ್ಣು ಹಾಕಿ ಅದರಲ್ಲಿ, ಮತ್ತು ಸಂಪೂರ್ಣವಾಗಿ ನೀರು ತುಂಬಿ. ನೀರು ತುಂಬಾದ ನಂತರ 1 ತೆಂಗಿನಕಾಯಿ ಇಡಿ. ತೆಂಗಿನಕಾಯಿ ಇಟ್ಟು ನಮಸ್ಕಾರ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಅನ್ನುವಂಥದ್ದು ಹಾಕಿ, ಮತ್ತು ಬಂಗಾರ ಅಂದರೆ ಬೆಲ್ಲ, ಒಂದು ಹಚ್ಚು ಬೆಲ್ಲವನ್ನು ಅದ್ರ ಮುಂದ್ಗಡೆ ಇಟ್ಟು ಪ್ರತಿದಿನ ನಮಸ್ಕಾರ ಮಾಡ್ಕೊಳ್ಳಿ. ಸರಿನಾ? ಪ್ರತಿದಿನ ನಮಸ್ಕಾರ ಮಾಡಿ 11 ದಿನ ಮಾಡಿ ಅಮ್ಮ. 11 ದಿನ ಮಾಡಿದ ನಂತರ ಆ ಪ್ಲೇಟು, ಆ ನೀರು, ಚಂಬು, ತೆಂಗಿನಕಾಯಿ, ಆ ಬೆಲ್ಲ ಸಂಪೂರ್ಣವಾಗಿ ಏನಾಯಿತು ಅದನ್ನು ಬಂದ್ಬಿಟ್ಟು ಹರಿಯೋ ನದಿ ನೀರಿನಲ್ಲಿ ಎತ್ಕೊಂಡೋಗಿ ಬಿಡಿ. ಉತ್ತರ ದಿಕ್ಕಿಗೆ ನಿಂತ್ಕೊಳ್ಳಿ. ಉತ್ತರ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಳ್ಳಿ. ಹರಿಯೋ ನದಿ ನೀರಿನಲ್ಲಿ ಬಿಡಿ. ಸ್ವಲ್ಪ ಸಾಧ್ಯವಾದಷ್ಟು ನಿಮಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗುತ್ತೆ. ಸರಿ ಅಮ್ಮ? ಈ ಥರ ಮಾಡಿ ತಿರ್ಗಿ ಮತ್ತೆ ಒಂದು ಖುದ್ದಾಗಿ ಒಂದ್ಸರಿ ಭೇಟಿ ಮಾಡಿ, ಫೋನ್ ಮಾಡಿ ನಿಮ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.